ನಿನ್ನವರು ಯಾರು ಎಂದು ತಿಳಿಯಬೇಕಾದರೆ ನೀನು ಸೋಲನ್ನು ಅನುಭವಿಸಿ ನೋಡು. ಏಕೆಂದರೆ ಗೆದ್ದಾಗ ಎಲ್ಲರೂ ಕೂಡ ಜೊತೆಯಲ್ಲಿ ಇರುತ್ತಾರೆ, ಸೋತಾಗ ನಿನ್ನವರು ಮಾತ್ರ ನಿನ್ನ ಜೊತೆಗೆ ಇರುವುದಕ್ಕೆ ಸಾಧ್ಯವಾದೀತು. ಶಿಕ್ಷಣವೆಂದರೆ ಮನುಷ್ಯನನ್ನು ಯಾವ ಸಂಕಷ್ಟದಲ್ಲಿಯೂ ಕೂಡ ಎಡವಲು ಬಿಡದ ಬೆಳಕು. ಸಂಸ್ಕಾರವೆಂದರೆ ಮನುಷ್ಯನನ್ನು ಯಾವ ಪರಿಸ್ಥಿತಿಯಲ್ಲಿಯೂ ಕೂಡ ಕೆಟ್ಟು ಹೋಗಲು ಬಿಡದೇ ಇರುವಂತಹ ಆಂತರಿಕ ಶಕ್ತಿ. ನಮ್ಮ ಮುಖ ನಾವೇ ನೋಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, ಅದಕ್ಕೆ ಕನ್ನಡಿಯ ಸಹಾಯ ಎನ್ನುವುದು ಬೇಕು. ನಮ್ಮ ಸರಿ ತಪ್ಪುಗಳನ್ನು ನಾವೇ ಸರಿಪಡಿಸಿಕೊಳ್ಳಲು ಸಾಧ್ಯವಿಲ್ಲ, ಅದಕ್ಕೆ ಕನ್ನಡಿಯಂತಹ ಮನಸ್ಸು ಇರುವಂತಹ ಸ್ನೇಹಿತರು ಕೂಡ ಬೇಕಾಗುತ್ತದೆ. ದೃಷ್ಟಿ ಬದಲಿಸಿ ನೋಡು, ದೃಶ್ಯವೇ ಬದಲಾದೀತು. ಹವ್ಯಾಸವನ್ನು ಬದಲಿಸಿ ನೋಡು, ಹಣೆಬರಹವೇ ಬದಲಾದೀತು. ವಿಚಾರವನ್ನು ಬದಲಿಸಿ ನೋಡು, ದೇಶವೇ ಬದಲಾದೀತು. ಡೋಣಿಯನ್ನು ಬದಲಿಸಬೇಕೆಂದೇನೂ ಕೂಡ ಇಲ್ಲ, ದಿಕ್ಕನ್ನು ಬದಲಿಸಿದರೆ ಸಾಕು, ನೀ ಸೇರುವಂತಹ ದಡ ಸೇರೇ ಸೇರುತ್ತೀಯ ಎನ್ನುವುದನ್ನು ಮರೆಯಬೇಡ. ಪ್ರತಿಯೊಂದು ರೋಗಕ್ಕೂ ಕೂಡ ವಾಸಿಯಾಗಲು ಔಷಧಿಯನ್ನು ಕೊಡುವಂತಹ ದೊಡ್ಡ ಆಸ್ಪತ್ರೆ ಅಂದರೆ ತಾಯಿಯ ಮಡಿಲು ಮತ್ತು ಅವಳ ಸಾಂತ್ವನ. ಅವುಗಳು ಮಾತ್ರ ನಿಮ್ಮ ಎಂತಹ ನೋವು ಆದರೂ ಕೂಡ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಕೊಡುವುದಕ್ಕೆ ಸಾಧ್ಯವಾದೀತು. ನಮ್ಮ ನಡೆಯಲ್ಲಿ ವ್ಯತ್ಯಾಸವಾದರೆ ನಮ್ಮ ಮುಂದಿನ ಪೀಳಿಗೆಗೆ ಕೆಡುತ್ತದೆ. ನಮ್ಮ ನುಡಿಯಲ್ಲಿ ವ್ಯತ್ಯಾಸವಾದರೆ ನಮ್ಮ ಸಂಬಂಧಗಳು ಕೆಡುತ್ತದೆ. ನಮ್ಮ ನೋಟದಲ್ಲಿ ವ್ಯತ್ಯಾಸವಾದರೆ ನಮ್ಮ ಮನಸ್ಸು ಕೆಡುತ್ತದೆ. ನಮ್ಮ ನಡೆ ನುಡಿ ನೋಟ ಸರಿಯಾಗಿ ಇದ್ದರೆ ನಮ್ಮ ಜೀವನ ಎನ್ನುವುದು ಸುಂದರವಾಗಿ ಇರುತ್ತದೆ. ಇರಬೇಕಿಲ್ಲ ನಾವು ಅವರಿವರಂತೆ, ಇದ್ದರೆ ಸಾಕು ಯಾರಿಗೂ ಕೂಡ ಹೊರೆ ಆಗದಂತೆ. ಬೇಕಿಲ್ಲ ನಮಗೆ ಅವರು ಹಾಗಂತೆ ಹೀಗಂತೆ, ನಮ್ಮಷ್ಟಕ್ಕೆ ನಾವು ಇದ್ದರೆ ಬೇರೆ ಯಾವ ಚಿಂತೆ ಸುಖ ದುಃಖ ಏನಾದರಂತೆ ಬದುಕು. ನೀನು ಸ್ವೀಕರಿಸುತ್ತಾ ಏನೇ ಬಂದರೂ ಬಂದಂತೆ. ನಂಬಬೇಡ ಮನವೇ, ಇಲ್ಲಿ ನಿನ್ನವರೆಂದು ಯಾರೂ ಕೂಡ ಇಲ್ಲ. ಅವರವರ ಸಮಯಕ್ಕೆ ತಕ್ಕಂತೆ ಎಲ್ಲ ನಿನ್ನನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಕೊನೆಗೆ ನಮ್ಮದೇ ತಪ್ಪು ಅನ್ನುವ ರೀತಿಯಲ್ಲಿ ವರ್ತನೆಗಳನ್ನು ತೋರುತ್ತಾರೆ. ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರೇ ಬದುಕು. ಅವರು ನಿನ್ನ ಎದುರು ಸುಳಿದಾಗಲೆಲ್ಲವೂ ಕೂಡ ನಿನ್ನಲ್ಲಿ ಬದುಕುವಂತಹ ಛಲ ಎಚ್ಚರವಾಗಬೇಕು. ಆ ರೀತಿಯಾಗಿ ಬದುಕಿ ತೋರಿಸು. ಬದುಕು ಎಷ್ಟೇ ನೋಯಿಸಿದರೂ ಕೂಡ ಬದುಕಬೇಕಿದೆ. ಮನಸ್ಸು ಎಷ್ಟೇ ನೊಂದಿದ್ದರೂ ಕೂಡ ನಗಬೇಕಿದೆ. ಕೆಲವು ನೋವುಗಳು ಮರೆಯಲಾಗದೇ ಇದ್ದರೂ ಕೂಡ ಮರೆಯಬೇಕಿದೆ. ಅಂದುಕೊಂಡಿದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಹೋಗುವುದನ್ನು ಕಲಿಯಬೇಕಿದೆ ಎನ್ನುವುದನ್ನು ಮರೆಯಬೇಡಿ. ನೀವು ನಿಮ್ಮ ಜೀವನದಲ್ಲಿ ಯಾರನ್ನಾದರೂ ಮರೆಯಿರಿ, ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತದೆ ಅಂತ ನಾನು ನೋಡುತ್ತೀನಿ ಅಂದವರನ್ನು ಮಾತ್ರ ಮರೆಯುವುದಕ್ಕೆ ಹೋಗಬೇಡಿ. ಏಕೆಂದರೆ ಜೀವನಕ್ಕೆ ಸ್ಫೂರ್ತಿಯನ್ನು ತುಂಬುವವರು ಅವರೇ ಆಗಿರುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಸುಳ್ಳು, ಮೋಸ, ದ್ರೋಹ, ವಂಚನೆ, ದೇವರ ಬಳಿ ಸಾಲವನ್ನು ಪಡೆದಂತೆ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತವಾಗಿ ಕಟ್ಟಲೇಬೇಕು. ಸತ್ಯ, ದಾನ, ಧರ್ಮ, ನ್ಯಾಯ, ನೀತಿಗಳು ದೇವರ ಉಳಿತಾಯ ಖಾತೆಗೆ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬಂದೇ ಬರುತ್ತದೆ. ತೊಲೆ ಬಂಗಾರ ಅಕ್ಕ ತಂಗಿಯರನ್ನು ದೂರ ಮಾಡುತ್ತದೆ. ಗಜ ಜಾಗ ಅಣ್ಣ ತಮ್ಮಂದರನ್ನು ದೂರ ಮಾಡುತ್ತದೆ. 2 ಇಂಚಿನ ನಾಲಿಗೆ ಸಂಬಂಧಗಳನ್ನು ದೂರ ಮಾಡುತ್ತದೆ. 3 ಕಾಸಿನ ನೋಟು 6 ಅಡಿ ಮನುಷ್ಯನನ್ನು ತನ್ನಂತೆಯೇ ಆಡಿಸುತ್ತದೆ. ನಾವೇ ನಿರ್ಮಿಸಿ, ನಾವೇ ನಟಿಸಿ, ನಾವೇ ನಿರ್ದೇಶಿಸಿ, ನಾವೇ ನೋಡುವ ನಮಗೆ ಅರ್ಥವಾಗದೇ ಇರುವ ಮತ್ತು ಅರ್ಥವಿಲ್ಲದೆ ಅಂತ್ಯ ಹೇಗೆಂದು ತಿಳಿಯದೆ ಸಾಗುವ ಕಪ್ಪು ಬಿಳುಪಿನ ಚಿತ್ರವೇ ನಮ್ಮ ಜೀವನ. ಸಾಲ ಮಾಡುವ ಮುನ್ನ 1000 ಬಾರಿ ಯೋಚನೆಗಳನ್ನು ಮಾಡಿ. ಏಕೆಂದರೆ ಸಾಲ ಮಾಡಿದ ಮೇಲೆ ಸಂಪಾದನೆ ಮಾಡಿದ್ದು ಸಾಲಲ್ಲ ಎನ್ನುವುದನ್ನು. ಯಾರು ನಮ್ಮ ಶತ್ರುಗಳನ್ನು, ಯಾರು ನಮ್ಮ ಶ್ರಮವನ್ನು ಗಮನಿಸುವುದಿಲ್ಲ, ಯಾರು ನಮ್ಮ ನ್ಯಾಯವನ್ನು ಗಮನಿಸುವುದಿಲ್ಲ, ಯಾರು ನಮ್ಮ ನೋವನ್ನು ಗಮನಿಸುವುದಿಲ್ಲ. ಆದರೆ ಎಲ್ಲರೂ ಕೂಡ ನಾವು ಮಾಡುವಂತಹ ತಪ್ಪುಗಳನ್ನು ಮಾತ್ರ ಗಮನಿಸುತ್ತಾರೆ. ಪಕ್ಕದಲ್ಲಿ ಇರುವವನ ತಟ್ಟೆಯಲ್ಲಿ ಏನಿದೆ ಅಂತ ಯಾವತ್ತಿಗೂ ಕೂಡ ಇಣುಕಿ ನೋಡಬೇಡ. ಕಾರಣ ಅಲ್ಲಿ ಜಾಸ್ತಿ ಇದ್ದರೆ ನಿನಗೆ ಸಂಕಟವಾಗುತ್ತದೆ, ಅಲ್ಲಿ ಕಡಿಮೆ ಇದ್ದರೆ ಅಹಂಕಾರ ಬರುತ್ತದೆ. ಎರಡೂ ಒಳ್ಳೆಯದಲ್ಲ. ನಮ್ಮ ತಟ್ಟೆಯನ್ನು ನಾವು ನೋಡಿಕೊಂಡಿದ್ದರೆ ಸಿಗುವ ಸಂತೋಷವೇ ಬೇರೆ. ಮರಣದ ನಂತರ ಬಿದ್ದು ಬಿದ್ದು ಅಳುವವರು ನಮ್ಮವರೇ.
ಬದುಕಿರುವಾಗ ಮಾತಿನಲ್ಲಿ ಚುಚ್ಚಿ ಚುಚ್ಚಿ ಕೊಲ್ಲುವವರು ಕೂಡ ನಮ್ಮವರೇ. ಈ ಬದುಕೆಂಬ ನಾಟಕದಲ್ಲಿ 7 ಬೀಳಿನ ಪಾತ್ರಧಾರಿಯೂ ಕೂಡ ನಮ್ಮವರೇ ಆಗಿರುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಜೀವನ ಅರ್ಥವಾದಂತೆ ಮೌನ ಇಷ್ಟವಾಗುತ್ತದೆ. ಜೀವನ ಅರ್ಥವಾಗಿರಲಿಲ್ಲ ಎಂದರೆ ಎಲ್ಲರೂ ಕೂಡ ಮೌನವನ್ನು ಮರೆತು ಬಿಡುತ್ತಾರೆ. ಮನಸ್ಸು ನಿರ್ಮಲವಾಗಿ ಇದ್ದರೆ ಅದೇ ಸಾಕ್ಷಾತ್ಕಾರ, ಮಾತು ಮೃದುವಾಗಿ ಇದ್ದರೆ ಅದೇ ಚಮತ್ಕಾರ, ನಡತೆ ಶುದ್ಧವಾಗಿ ಇದ್ದರೆ ಅದೇ ಪುರಸ್ಕಾರ, ಜೀವನ ಸರಳವಾಗಿ ಇದ್ದರೆ ಅದೇ ಸಂಸ್ಕಾರ. ನಮ್ಮ ತಪ್ಪುಗಳನ್ನು ನಮ್ಮ ಹತ್ತಿರ ಹೇಳುವವನು ನಮ್ಮ ನಿಜವಾದ ಮಿತ್ರ. ನಮ್ಮ ತಪ್ಪುಗಳನ್ನು ಇತರರಿಗೆ ಹೇಳಿ ನಮ್ಮನ್ನು ಗೇಲಿ ಮಾಡುವವನು ನಮ್ಮ ಮಿತ್ರನಾದರೂ ಕೂಡ ಶತ್ರುವಿಗೆ ಸಮಾನ. ನಿಜವಾದ ಸ್ನೇಹ ತಪ್ಪನ್ನು ತಿದ್ದುತ್ತದೆ, ಅಪಮಾನ ಮಾಡುವುದಿಲ್ಲ. ನಿಜವಾದ ಸ್ನೇಹವನ್ನು ನೀವು ಹೊಂದಿಸಿಕೊಳ್ಳಿ. ಸಹಾಯ ಮಾಡುವುದು ತಪ್ಪಲ್ಲ, ಆದರೆ ಯಾರಿಗೆ ಸಹಾಯ ಮಾಡುತ್ತಿದ್ದೇನೆ ಎಂದು ತಿಳಿದುಕೊಳ್ಳದೆ ಸಹಾಯವನ್ನು ಮಾಡುವುದು ಅತಿ ದೊಡ್ಡ ತಪ್ಪು. ಓದು ಬರಹ ತಿಳಿದಿರುವ ವ್ಯಕ್ತಿ ತನ್ನ ಸಮುದಾಯದ ಜನರಿಗೆ ಶಿಕ್ಷಣ, ಮೂಢನಂಬಿಕೆ ಮತ್ತು ದೌರ್ಜನ್ಯಗಳ ಬಗ್ಗೆ ಅರಿವು ಮೂಡಿಸಲಿಲ್ಲ ಅಂದರೆ ಆ ವ್ಯಕ್ತಿ ಬದುಕಿದ್ದು ಕೂಡ ಸತ್ತಂತೆಯೇ. ಅಡುಗೆಯಲ್ಲಿ ಉಪ್ಪು ಇಲ್ಲ ಅಂದರೆ ಅಡುಗೆ ರುಚಿ ಆಗಿರುವುದಿಲ್ಲ. ಹಾಗೆಯೇ ದುಡಿಯದೆ ಸುಮ್ಮನೆ ಇದ್ದರೆ ಜನ, ಬಿಡಿ ಮನೆಯವರೇ ಬೆಲೆ ಕೊಡುವುದಿಲ್ಲ. ಕೆಲಸ ಯಾವುದೇ ಆಗಿರಲಿ ಮನುಷ್ಯ ದುಡಿಯುತ್ತಾ ಇರಬೇಕು. ಆವಾಗಲೇ ಮನುಷ್ಯನಿಗೆ ಒಂದು ಬೆಲೆ ಎನ್ನುವುದು ಸಿಗುವುದಕ್ಕೆ ಸಾಧ್ಯವಾದೀತು. ನಾವು ಎಷ್ಟೇ ನೋವು ಕೊಟ್ಟರೂ ಕೂಡ ಮತ್ತೆ ನಮ್ಮನ್ನು ಪ್ರೀತಿಸುವಂತಹ ಜೀವ ಅಂದರೆ ಅದು ತಾಯಿ ಮಾತ್ರ. ಏಕೆಂದರೆ ಅವಳು ನಾವಿನ್ನೂ ಗರ್ಭದಲ್ಲಿಯೇ ಇರುವಾಗಲೇ ನಿರ್ಧರಿಸಿಕೊಂಡು ಇರುತ್ತಾಳೆ, ನೀನು ಹುಟ್ಟುವಾಗ ಎಷ್ಟೇ ನೋವು ಕೊಟ್ಟರೂ ಕೂಡ ನಾನು ಅದರ 100 ಪಟ್ಟು ಪ್ರೀತಿಯನ್ನು ಕೊಡುತ್ತೇನೆ ಎಂದು. ಬೇರೆಯವರಿಗೆ ಸಮಯ ಮತ್ತು ಸಲಹೆ ಎಷ್ಟು ಬೇಕೋ ಅಷ್ಟನ್ನೇ ಕೊಡಬೇಕು. ಅತಿಯಾದರೆ ಸಲಹೆಯ ಜೊತೆಗೆ ನಮ್ಮ ಸಮಯಕ್ಕೂ ಕೂಡ ಬೆಲೆ ಎನ್ನುವುದು ಇರುವುದಿಲ್ಲ. ಮಣ್ಣಲ್ಲಿ ಮಣ್ಣಾಗೂ ಪರವಾಗಿಲ್ಲ, ಆದರೆ ಕೆಟ್ಟವರಲ್ಲಿ ನೀನು ಒಬ್ಬನಾಗಬೇಡ. ಬಡತನ ಎಂದಿಗೂ ಕೂಡ ಶಾಶ್ವತವಲ್ಲ, ಸಿರಿತನ ಎಂದಿಗೂ ಕೂಡ ಶಾಶ್ವತವಲ್ಲ. ನೀನು ಮಾಡುವ ಮಾನವೀಯತೆಯ ಗುಣಗಳೇ ಶಾಶ್ವತವಾಗಿ ಉಳಿಯುತ್ತವೆ ಎನ್ನುವುದನ್ನು ಮರೆಯಬೇಡ. ಸಂಬಂಧ ಯಾವುದೇ ಆಗಲಿ, ಸ್ನೇಹ ಅಥವಾ ಪ್ರೀತಿ ಯಾವುದೇ ಆದರೂ ಕೂಡ ಆ ವ್ಯಕ್ತಿ ನಿಮ್ಮ ಕಣ್ಣ ಮುಂದೆ ಅಷ್ಟೇ ಅಲ್ಲ, ನಿಮ್ಮ ಬೆನ್ನ ಹಿಂದೆಯೂ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಇದ್ದರೆ ಮಾತ್ರ ಆ ಸಂಬಂಧ ಎನ್ನುವುದು ಗಟ್ಟಿಯಾಗಿ ನಿಲ್ಲುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮರೆಯಬೇಡ. ಇನ್ನೊಬ್ಬರ ಬದುಕಿಗೆ ಬೆಂಕಿ ಹಚ್ಚಿ ನೆಮ್ಮದಿಯಾಗಿ ಇರುತ್ತೇನೆ ಅನ್ನುವ ವ್ಯಕ್ತಿ ಶತ ಮೂರ್ಖ ಇದ್ದಂತೆ. ಮೇಲಿರುವ ಛಾಯಾಗ್ರಾಹಕನ ಚಿತ್ರದಲ್ಲಿ ನಮ್ಮ ಎಲ್ಲ ಕರ್ಮಗಳು ಕೂಡ ಸೆರೆಯಾಗಿ ಇರುತ್ತವೆ ಎನ್ನುವುದನ್ನು ಮರೆಯಬಾರದು. ನಮ್ಮ ಎಲ್ಲ ಕರ್ಮಗಳಿಗೆ ಭಗವಂತ ಉಡುಗೊರೆಯನ್ನು ಇಲ್ಲಿಯೇ ಕೊಡುತ್ತಾನೆ ಎನ್ನುವುದನ್ನು ಕೂಡ ಮರೆಯಬಾರದು. ಯಾರ ಮಾತಿಗೂ ಕೂಡ ನೀ ಅಂಜಬೇಡ, ಯಾರ ಆಸೆಯಂತೆಯೂ ಕೂಡ ನೀನು ಇರಬೇಡ, ಯಾರನ್ನೂ ಕೂಡ ನಂಬಿ ನೀ ಬದುಕಬೇಡ. ನಿನ್ನ ಜೀವನ ನಿನಗೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಬೇಡ. ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ, ಏಕೆಂದರೆ ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಯಾರಾದರೂ ಇದ್ದರೆ ಅದು ನಿಮ್ಮ ತಂದೆ ತಾಯಿಗಳು ಮಾತ್ರ ಎನ್ನುವುದನ್ನು ಮರೆಯಲೇಬೇಡಿ. ಊರ ಬಾವಿಗೆ ಬಿದ್ದರೂ ಕೂಡ ಊರಿನವರ ಬಾಯಿಗೆ ಬೀಳಬಾರದು. ಊರ ಬಾವಿಗೆ ಬಿದ್ದು ಅದೃಷ್ಟ ಚೆನ್ನಾಗಿದ್ದರೆ ಬದುಕಬಹುದು, ಆದರೆ ಊರಿನವರ ಬಾಯಿಗೆ ಬಿದ್ದು ಅದೃಷ್ಟ ಚೆನ್ನಾಗಿ ಇದ್ದರೂ ಕೂಡ ಬದುಕುವುದಕ್ಕೆ ಅಸಾಧ್ಯ. ನಮಗೆ ಕೇಡು ಬಯಸಿದವರ ಮೇಲೆಲ್ಲ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಕಾಲ ಕಳೆದಂತೆ ಕರ್ಮವೇ ಉತ್ತರವನ್ನು ನೀಡುತ್ತದೆ. ಕಾದು ನೋಡುವ ತಾಳ್ಮೆ ಎನ್ನುವುದು ಇರಬೇಕು ಅಷ್ಟೇ. ದುಡಿಮೆ ತಿಂದಷ್ಟು ದೇಹಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಕಡಿಮೆ ಮಾತನಾಡಿದ್ದಷ್ಟು ಮನಸ್ಸಿಗೂ ಒಳ್ಳೆಯದು, ಮನೆತನಕ್ಕೂ ಒಳ್ಳೆಯದು. ಕಡಿಮೆ ಕೋಪಗೊಂಡಷ್ಟು ಹೃದಯಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆದರೆ ಕಡಿಮೆ ನಗುವಷ್ಟು ಹೃದಯಕ್ಕೂ ಮನಸ್ಸಿಗೂ ದೇಹಕ್ಕೂ ಒಳ್ಳೆಯದು ಅಲ್ಲ. ಒಬ್ಬ ವ್ಯಕ್ತಿ ಬೇಡವೆನಿಸಿದಾಗ ಆತನ ಸಣ್ಣ ತಪ್ಪುಗಳು ಕೂಡ ದೊಡ್ಡದಾಗಿ ಕಾಣುತ್ತದೆ. ಅದೇ ವ್ಯಕ್ತಿ ನಮಗೆ ಬೇಕೆನಿಸಿದಾಗ ಆತ ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಕೂಡ ಅದು ಸಣ್ಣದಾಗಿಯೇ ಕಾಣುತ್ತದೆ ಎನ್ನುವುದನ್ನು ಮರೆಯಬೇಡಿ. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಂಟಿಯಾಗಿ ಇರುವುದೇ ಒಳ್ಳೆಯದು. ಏಕೆಂದರೆ ನಮ್ಮ ಮಾತು, ಕಾಳಜಿ ಕೊನೆಗೆ ಅವರಿಗೆ ನಾಟಕ ಅನಿಸಿಬಿಡುತ್ತದೆ.
ರಾಮನಿಗಾಗಿ ಹುಟ್ಟಿದರೂ ಕೂಡ ವನವಾಸ ತಪ್ಪಲಿಲ್ಲ, ಕೃಷ್ಣನಾಗಿ ಹುಟ್ಟಿದರೂ ಕೂಡ ಲೋಕದ ನಿಂದನೆ ತಪ್ಪಲಿಲ್ಲ, ಶಿವನಾಗಿ ಹುಟ್ಟಿದರೂ ಕೂಡ ಭಿಕ್ಷೆ ಬೇಡುವುದು ತಪ್ಪಲಿಲ್ಲ, ಶ್ರೀನಿವಾಸನಾಗಿ ಹುಟ್ಟಿದರೂ ಕೂಡ ಕಲ್ಲಾಗುವುದು ತಪ್ಪಲಿಲ್ಲ, ಬ್ರಹ್ಮ ವಿಷ್ಣುವಾಗಿ ಹುಟ್ಟಿದರೂ ಕೂಡ ಶಾಪಗಳು ತಪ್ಪಲಿಲ್ಲ. ವಿಧಿಯಾಟ ಎನ್ನುವುದು ಸೃಷ್ಟಿಕರ್ತ ಲೋಕಪಾಲಕರಾಗಿರುವಂತಹ ದೇವರನ್ನೇ ಬಿಟ್ಟಿಲ್ಲ. ಇನ್ನು ಈ ಕಲಿಯುಗದಲ್ಲಿ ನಾವು ನೀವು ಯಾವ ಲೆಕ್ಕ ಹೇಳಿ? ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಎನ್ನುವುದು ಇದ್ದೇ ಇರುತ್ತದೆ. ಬಡವನಿಗೆ ನೆಮ್ಮದಿ ಇರುತ್ತದೆ, ಆದರೆ ಹಣ ಎನ್ನುವುದು ಇರುವುದಿಲ್ಲ. ಶ್ರೀಮಂತನಿಗೆ ಹಣ ಎನ್ನುವುದು ಇರುತ್ತದೆ, ಆದರೆ ನೆಮ್ಮದಿ ಎನ್ನುವುದು ಇರುವುದಿಲ್ಲ. ಹಣ, ಗುಣ ಮತ್ತು ನೆಮ್ಮದಿ ಇದ್ದವರಿಗೆ ಈ ಭೂಮಿಯ ಮೇಲೆ ಹೆಚ್ಚು ದಿವಸಗಳ ಕಾಲ ಸಮಯ ಎನ್ನುವುದೇ ಇರುವುದಿಲ್ಲ. ಕಬ್ಬಿಣವನ್ನು ಯಾರೊಬ್ಬರೂ ಕೂಡ ನಾಶ ಮಾಡುವುದಕ್ಕೆ ಸಾಧ್ಯವಿಲ್ಲ, ಆದರೆ ಅದರೊಳಗಿನ ತುಕ್ಕು ಎನ್ನುವುದು ಅದನ್ನು ನಾಶ ಮಾಡುತ್ತದೆ. ಹಾಗೆಯೇ ಒಬ್ಬ ವ್ಯಕ್ತಿಯನ್ನು ಬೇರೆ ಯಾರೂ ಕೂಡ ನಾಶ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆತನ ಮನಸ್ಥಿತಿಯೇ ಆತನನ್ನು ನಾಶ ಮಾಡುತ್ತದೆ. ಕೇಡು ಮಾಡಿದವನಿಗೆ ಕೇಡು ಬಯಸಲು ಹೋಗಬೇಡ. ನೀನು ನಿನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿ. ಆಗುವುದನ್ನು ಶ್ರೀಕೃಷ್ಣ ಪರಮಾತ್ಮನೇ ನೋಡಿಕೊಳ್ಳುತ್ತಾನೆ. 4 ದಿನ ದೂರಿ ಹೋಗಿ ನೋಡಿ, ಜನ ನಿನ್ನನ್ನು ಮರೆತೇ ಬಿಡುತ್ತಾರೆ. ಜೀವನವಿಡೀ ಮನುಷ್ಯ ತಾನು ಎಲ್ಲರಿಗೂ ಕೂಡ ಬೇಕಾದವನು ಅನ್ನುವ ಭ್ರಮೆಯಲ್ಲಿ ಇರುತ್ತಾನೆ. ಆದರೆ ನಿಜ ಏನು ಅಂದರೆ, ಜನರಿಗೆ ನೀವು ಇದ್ದರೂ ಇಲ್ಲದೆ ಇದ್ದರೂ ಏನೂ ಕೂಡ ವ್ಯತ್ಯಾಸ ಆಗುವುದೇ ಇಲ್ಲ. ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ಅದಕ್ಕೆ ನೀವು ನಿಮಗೋಸ್ಕರ ಬದುಕುವುದನ್ನು ಕಲಿತುಕೊಳ್ಳಿ. ನಮ್ಮ ತಪ್ಪುಗಳನ್ನು ನಮ್ಮ ಹತ್ತಿರ ಹೇಳುವವನೇ ನಿಜವಾದ ಮಿತ್ರ. ಅಂತಹ ಮಿತ್ರರು ಇದ್ದರೆ ಖಂಡಿತವಾಗಿಯೂ ಕೂಡ ಅಂಥವರನ್ನು ಕಳೆದುಕೊಳ್ಳಬೇಡಿ. ತಿಳುವಳಿಕೆ ಇಲ್ಲದವನನ್ನು ಒಪ್ಪಿಸುವುದು ಸುಲಭ, ಹೆಚ್ಚು ತಿಳಿದವರನ್ನು ಒಪ್ಪಿಸುವುದು ಕೂಡ ಇನ್ನೂ ಸುಲಭ. ಆದರೆ ಸ್ವಲ್ಪ ತಿಳಿದುಕೊಂಡು ಅಹಂಕಾರ ಪಡುವ ಮನುಷ್ಯನನ್ನು ಯಾರಿಂದಲೂ ಕೂಡ ಒಪ್ಪಿಸುವುದಕ್ಕೆ ಸಾಧ್ಯವೇ ಇಲ್ಲ. ತಾಯಿ ಇರುವಾಗ ತಾಯಿಯ ಬೆಲೆ ಗೊತ್ತಾಗುವುದಿಲ್ಲ, ತಾಯಿ ಕಳೆದುಕೊಂಡಾಗ ತಾಯಿಯ ಬೆಲೆ ಗೊತ್ತಾಗುತ್ತದೆ. ಅದಕ್ಕೆ ತಾಯಿ ಇರುವಾಗಲೇ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ಸಮುದ್ರ ಮಂಥನ ಸಮಯದಲ್ಲಿ ದೇವರುಗಳು ಮತ್ತು ಅಸುರರು ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಮಥಿಸುತ್ತಿದ್ದರು. ಆ ವೇಳೆ ಭಯಾನಕವಾಗಿರುವಂತಹ ಕಾಲಾಹಲ ವಿಷ ಹೊರ ಬಂದಿತು. ಆ ವಿಷದ ತೀವ್ರತೆಯನ್ನು ಸಂಪೂರ್ಣ ಲೋಕವೇ ನಾಶವಾಗುವ ಸ್ಥಿತಿ ಉಂಟಾಯಿತು. ಎಲ್ಲ ದೇವತೆಗಳು ಭಯಪಟ್ಟು ಭಗವಾನ್ ಶಿವನಿಗೆ ಶರಣಾದರು. ಲೋಕವನ್ನು ರಕ್ಷಿಸಲು ಶಿವನು ಆ ವಿಷವನ್ನು ತನ್ನ ಕೊರಳಲ್ಲಿ ಹಿಡಿದು ಕುಡಿದನು. ಆದರೆ ಅದು ಹೊಟ್ಟೆಗೆ ಹೋಗದಂತೆ ಪಾರ್ವತಿ ದೇವಿ ಅವನ ಕಂಠವನ್ನು ಹಿಡಿದು ನಿಲ್ಲಿಸಿದಳು. ವಿಷ ಕಂಠದಲ್ಲಿ ಉಳಿಯಿತು. ಕಾರಣ ಶಿವ ಕಂಠವು ನೀಲವರ್ಣವಾಯಿತು. ಅವತ್ತಿನಿಂದ ಶಿವನಿಗೆ ನೀಲಕಂಠ ಎಂಬ ಹೆಸರು ಬಂದಿದೆ ಎನ್ನುವ ಮಾತು ಇದೆ. ಎಲ್ಲರನ್ನ ಉಳಿಸುವುದಕ್ಕೆ ಶಿವ ನೀಲಕಂಠನಾದ. ಶಿವನು ಏನೇ ಮಾಡಿದರೂ ಕೂಡ ಎಲ್ಲರ ಒಳಿತಿಗಾಗಿ ಎನ್ನುವುದನ್ನು ಮರೆಯಬೇಡಿ. ನಿಮ್ಮ ಬದುಕಿನಲ್ಲಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮನು ಏನೇ ಸಮಸ್ಯೆಗಳನ್ನು ಸವಾಲುಗಳನ್ನು ಒಡ್ಡಿದರೂ ಕೂಡ ಅದಕ್ಕೆ ಒಂದು ಬಲವಾದ ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಆ ಕಾರಣ ಏನು ಎನ್ನುವುದನ್ನು ತಿಳಿದುಕೊಳ್ಳಿ. ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಅಂತ ಎಲ್ಲರಿಗೂ ಕೂಡ ಗೊತ್ತಾಗುತ್ತದೆ. ಜೀವನದಲ್ಲಿ ನೀನು ಸೋತರೆ ನಿನ್ನವರು ಯಾರು ಅಂತ ನಿನಗೆ ಗೊತ್ತಾಗುತ್ತದೆ. ರೋಗಕ್ಕೆ ಭಯಪಟ್ಟು ಊಟ ಬಿಡುತ್ತಾರೆ, ಬಿಪಿಗೆ ಭಯಪಟ್ಟು ಉಪ್ಪನ್ನು ಬಿಡುತ್ತಾರೆ. ಸಾವು ಇವತ್ತಲ್ಲ ನಾಳೆ ತಪ್ಪಿದ್ದಲ್ಲ. ಸೋಲುತ್ತೇವೆಯೋ ಗೆಲ್ಲುತ್ತೇವೆಯೋ ಲೆಕ್ಕ ಇಡುವುದಕ್ಕೆ ಹೋಗಬಾರದು. ಬದುಕಿರುವ ತನಕ ಹೋರಾಡುತ್ತಲೇ ಇರಬೇಕು. ಗೆದ್ದರೆ ಇತಿಹಾಸ, ಸೋತರೆ ಅನುಭವ. ಜೀವನದಲ್ಲಿ ಹಣಕ್ಕಿಂತ ಗುಣ ಮುಖ್ಯ. ಏಕೆಂದರೆ ನಮ್ಮಲ್ಲಿ ಇರುವಂತಹ ಹಣ ಮತ್ತು ಚಿನ್ನವನ್ನು ನಾವೇ ಕಾಯಬೇಕು. ಆದರೆ ನಮ್ಮ ಒಳ್ಳೆಯ ಗುಣ ನಡತೆಗಳೇ ನಮ್ಮನ್ನು ಕಾಯುತ್ತದೆ ಎನ್ನುವುದನ್ನು ಮರೆಯಬಾರದು. ಜೀವನದಲ್ಲಿ ನೀನು ಗೆದ್ದರೆ ನೀನು ಯಾರು ಅಂತ ಎಲ್ಲರಿಗೂ ಕೂಡ ಗೊತ್ತಾಗುತ್ತದೆ. ಸೋತ ಮೇಲೆ ಗೆಲ್ಲಬೇಕು ಅನ್ನುವ ಹಠ ಇದ್ದರೆ ಜೀವನದಲ್ಲಿ ಅಸಾಧ್ಯವಾದದ್ದು ಕೂಡ ಸಾಧ್ಯವಾಗುತ್ತದೆ. ಹಣದ ಮುಂದೆ ನಿನ್ನ ಒಳ್ಳೆಯ ಗುಣ ಸತ್ತ ಹೆಣಕ್ಕೆ ಸಮಾನ ಎನ್ನುವುದನ್ನು ಮರೆಯಬೇಡ.
ಕಲಿಯುಗದಲ್ಲಿ ಯಾರ ಶಾಪವೂ ಯಾರಿಗೂ ಕೂಡ ತಟ್ಟುವುದಿಲ್ಲ, ಆದರೆ ಮಾಡಿದ ಕರ್ಮ ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ಇನ್ನೊಬ್ಬರಿಗೆ ಕೊಟ್ಟಿದ್ದ ನೋವು ಬಡ್ಡಿ ಸಮೇತ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಬೇಡಿ. ನಿಯತ್ತಾಗಿ ಇದ್ದವರಿಗೆ ಆಪತ್ತು, ನಾಟಕ ಆಡುವವರಿಗೆ ಸಂಪತ್ತು. ಇದು ಈ ಕಲಿಯುಗದ ಗಮ್ಮತ್ತು. ಯಾರ ಮಾತಿಗೂ ಕೂಡ ನೀನು ಅಂಜಬೇಡ, ಯಾರ ಆಸೆಯಂತೆಯೂ ಕೂಡ ನೀನು ಇರಬೇಡ, ಯಾರನ್ನೂ ಕೂಡ ನಂಬಿ ನೀ ಬದುಕಬೇಡ. ನಿನ್ನ ಜೀವನ ನಿನಗೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಬೇಡ. ಈ ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದದ್ದು ಯಾವುದು ಅಂದರೆ ತಾಯಿಯ ಒಲವಿನ ಸ್ಪರ್ಶ, ತಾಯಿಯ ತೂಗಿದ ತೊಟ್ಟಿಲು, ತಾಯಿ ಕೊಟ್ಟ ಮುತ್ತು, ತಾಯಿ ನಿರ್ಮಿಸಿದ ನಗು, ತಾಯಿ ನಿಷ್ಕಲ್ಮಶ ಪ್ರೀತಿ, ತಾಯಿ ಕಲಿಸಿದ ಮಾತು, ತಾಯಿ ಮಾಡಿಸಿದ ಊಟ, ತಾಯಿ ಜೊತೆಗೆ ಇಟ್ಟಂತಹ ಹೆಜ್ಜೆ, ತಾಯಿ ಜೊತೆ ಕಳೆದಂತಹ ಹೊತ್ತು, ತಾಯಿ ಕಲಿಸಿರುವಂತಹ ಪಾಠ. ತಾಯಿಯೇ ಮೊದಲ ದೇವರು ಎನ್ನುವುದನ್ನು ಮರೆಯಬೇಡಿ. ಹಸಿವು ಅಂತ ಬಂದಾಗ ಕೈಲಾದರೆ ಏನಾದರೂ ಕೊಡಿ, ಹಾಗೆಯೇ ಕಳಿಸಬೇಡಿ. ಏಕೆಂದರೆ ಹಸಿವು ಅನ್ನುವ ನರಕಕ್ಕಿಂತ ಕೆಟ್ಟದ್ದು. ಯಾರೋ ಏನು ಅಂದುಕೊಳ್ಳುತ್ತಾರೆ ಎಂದು ನೀ ಹೆದರಬೇಡ, ಬದುಕಲು ಬೇಡ. ಆಡಿಕೊಳ್ಳುವವರು ಬಂದು ನಮ್ಮ ಜೀವನವನ್ನು ನಡೆಸುವುದಿಲ್ಲ, ನಮ್ಮ ಜೀವನವನ್ನು ನಾವೇ ನಡೆಸಬೇಕು ಎನ್ನುವುದನ್ನು ಮರೆಯಬೇಡ. ಜೀವನದಲ್ಲಿ ನೀನು ನಂಬಿದವರೆಲ್ಲರೂ ಕೂಡ ನಿಮ್ಮ ಕೈ ಬಿಟ್ಟಾಗ, ನಿಮ್ಮನ್ನು ಯಾರೂ ಕೂಡ ನಂಬುವುದಕ್ಕೆ ಹೋದಾಗ ಎಲ್ಲ ಮುಗಿದೇ ಹೋಯಿತು ಎಂದು ವಿಚಾರವನ್ನು ಮಾಡಬೇಡಿ. ಅದು ನೀವು ನಿಮ್ಮ ಮೇಲೆ ನಂಬಿಕೆ ಕಳೆದುಕೊಳ್ಳಲು ಅತ್ಯಂತ ಸೂಕ್ತ ಸಂದರ್ಭ. ಅದೇ ಗೆಲುವಿನ ಮೊದಲ ಮೆಟ್ಟಿಲುಗಳು ಆಗಿರುತ್ತವೆ ಎನ್ನುವುದನ್ನು ಮರೆಯಬೇಡಿ. ದೇವರು ಕಷ್ಟಗಳನ್ನು ಯಾರಿಗೂ ಕೂಡ ಸುಮ್ಮನೆ ಕೊಡುವುದಿಲ್ಲ. ಅದನ್ನು ಸಹಿಸಿಕೊಳ್ಳುವ ಮತ್ತು ಎದುರಿಸುವ ತಾಕತ್ತು ಇರುವವರಿಗೆ ಮಾತ್ರ ಕಷ್ಟಗಳನ್ನು ನಿರ್ಮಿಸುತ್ತಾನೆ. ವಿದ್ಯೆ ಗಳಿಸಿ ಪಂಡಿತನಾಗು, ಹಣ ಗಳಿಸಿ ಕೋಟ್ಯಾಧೀಶನಾಗು, ಪ್ರೀತಿ ಗಳಿಸಿ ಜನನಾಯಕನಾಗು. ಆದರೆ ಬಳಲಿ ಬಂದವರಿಗೆ ನೆರಳು ನೀಡದ ಮುಳ್ಳಿನ ಮರವಾಗಬೇಡ. ಫಲಭರಿತವಾಗಿರುವಂತಹ ವೃಕ್ಷದಾಯಕ ನೀನಾಗು. ಜನರ ಆಟದಲ್ಲಿ ಮೋಸ ಇರಬಹುದು, ದೇವರ ಆಟದಲ್ಲಿ ಮೋಸ ಇರುವುದಿಲ್ಲ. ಯಾರಿಗೆ ಏನು ಸಿಗಬೇಕೋ ಸಿಕ್ಕೇ ಸಿಗುತ್ತದೆ. ಕಾಯುವ ತಾಳ್ಮೆ ಎನ್ನುವುದು ಇರಬೇಕು ಅಷ್ಟೇ. ಮೊದಲು ತಾಯಿಯ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ನಂತರ ದೇವಸ್ಥಾನಕ್ಕೆ ಹೋಗಿ, ಏಕೆಂದರೆ ತಾಯಿಗಿಂತ ದೊಡ್ಡ ದೇವರು ಯಾರೂ ಕೂಡ ಇಲ್ಲ. ಈ ಮಾತು ನಿಜ ಅನಿಸಿದರೆ ನಿಮ್ಮದೊಂದು ಮೆಚ್ಚುಗೆ ಎನ್ನುವುದು ನಮ್ಮ ಈ ವಿಡಿಯೋಗೆ ತಪ್ಪದೇ ಮಾಡಿ. ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಬಿರುಗಾಳಿ ಬೀಸಲೇಬೇಕು. ಆಗಲೇ ಗೊತ್ತಾಗುವುದು ಕೈ ಹಿಡಿಯುವವರು ಯಾರು, ಕೈ ಬಿಡುವವರು ಯಾರು ಎಂದು. ಬದುಕಿನ ಅನೇಕ ಸಮಸ್ಯೆಗಳಿಗೆ ನಮ್ಮ ಮಾತಿನ ಶೈಲಿಯೇ ಕಾರಣವಾಗಿರುತ್ತದೆ. ನಾವು ಏನು ಹೇಳುತ್ತೇವೆ ಅನ್ನುವುದಕ್ಕಿಂತ ಹೇಗೆ ಹೇಳುತ್ತೇವೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಈ ಪ್ರಪಂಚದಲ್ಲಿ ತುಂಬ ಕೆಟ್ಟ ವಸ್ತು ಅಂದರೆ ನಮ್ಮೊಳಗೆ ಇರುವಂತಹ ಒಳ್ಳೆಯತನ. ಏಕೆಂದರೆ ಅದನ್ನು ಖರ್ಚು ಮಾಡಿದಷ್ಟು ನಮಗೆ ಸಿಗುವಂತಹ ಲಾಭ ಕಣ್ಣೀರು ಮತ್ತು ನೋವುಗಳು ಮಾತ್ರ ಆಗಿರುತ್ತವೆ ಎನ್ನುವುದನ್ನು ಮರೆಯಬೇಡಿ. ದೇಹವನ್ನು ಹಾಳು ಮಾಡುವ ಆಹಾರ, ಮನಸ್ಸನ್ನು ಹಾಳು ಮಾಡುವ ಆಲೋಚನೆಗಳು ಮತ್ತು ಮನಸ್ಥಿತಿಯನ್ನು ಹಾಳು ಮಾಡುವ ಜನರಿಂದ ಯಾವಾಗಲೂ ಕೂಡ ನಾವು ದೂರವನ್ನೇ ಕಾಯ್ದುಕೊಳ್ಳಬೇಕು. ನೇರವಾಗಿ ಇದ್ದಿದ್ದನ್ನು ಇದ್ದ ಹಾಗೆ ಹೇಳಿ ನೋಡಿ. ನಿನ್ನ ಜೊತೆಯಲ್ಲಿ ಇರುವವರು ಇರುವುದಿಲ್ಲ. ಸುಳ್ಳು ಹೇಳುತ್ತಾ ಇಲ್ಲದಿದ್ದನ್ನು ಕಲ್ಪಿಸಿಕೊಂಡು ಹೇಳಿ ನೋಡಿ. ನಿನ್ನ ಜೊತೆಯಲ್ಲಿ ದೊಡ್ಡ ಗುಂಪೆ ನಿಲ್ಲುತ್ತದೆ. ಒಂದು ನಿಮಿಷದಲ್ಲಿ ನಮ್ಮ ಬದುಕು ಬದಲಾಗುತ್ತದೆ ಅಂತ ಹೇಳುವುದಕ್ಕೆ ಆಗುವುದಿಲ್ಲ. ಆದರೆ ಒಂದು ನಿಮಿಷದಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ನಮ್ಮ ಬದುಕನ್ನೇ ಬದಲಿಸುತ್ತದೆ. ಜನ್ಮ ಕೊಟ್ಟ ತಂದೆ ತಾಯಿಯರಿಗೆ, ಅಕ್ಷರ ಕಲಿಸಿದಂತಹ ಗುರುಗಳಿಗೆ, ಅನ್ನ ನೀಡುವ ರೈತರಿಗೆ, ದೇಶ ಕಾಯುವ ಸೈನಿಕನಿಗೆ ಎಲ್ಲರಿಗೂ ಕೂಡ ತಲೆಬಾಗಿ ಗೌರವಿಸಿ. ಇದು ನಿಮ್ಮ ಕರ್ತವ್ಯ ಎನ್ನುವುದನ್ನು ಮರೆಯಬೇಡಿ. ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂದಾಗ ಮೌನವಾಗಿ ಇರುವುದನ್ನು ಕಲಿಯಬೇಕು. ಮೌನಕ್ಕೂ ಕೂಡ ಬೆಲೆ ಇಲ್ಲ ಅಂದಾಗ ಆ ಜಾಗದಿಂದ ದೂರ ಹೋಗಿಬಿಡಬೇಕು. ಇದು ನಿಮ್ಮ ಜೀವನದ ಪಾಠ ಎನ್ನುವುದನ್ನು ಮರೆಯಬೇಡಿ. ಬಟ್ಟೆಯನ್ನು ಅಳತೆ ಮಾಡು, ಆದರೆ ಬಟ್ಟೆಯನ್ನು ನೋಡಿ ಮನುಷ್ಯನನ್ನು ಅಳಿಯಬೇಡ. ಮನುಷ್ಯನಿಗೆ ಹಣವಿಲ್ಲದೆ ಇದ್ದರೂ ಕೂಡ ಅವನದ್ದೇ ಆಗಿರುವಂತಹ ಸ್ವಾಭಿಮಾನ ಗುಣ ಎನ್ನುವುದು ಇದ್ದೇ ಇರುತ್ತದೆ ಎನ್ನುವುದನ್ನು ಮರೆಯಬೇಡ. ಸಂಪತ್ತಿನ ಬೆಲೆಯೇ ಬೇರೆ, ಸಂಸ್ಕಾರದ ಬೆಲೆಯೇ ಬೇರೆ. ಸಮಯಕ್ಕೆ ತಕ್ಕ ಹಾಗೆ ಬದಲಾಗುವವರ ಸಹವಾಸವನ್ನು ಯಾವತ್ತಿಗೂ ಕೂಡ ಮಾಡಬೇಡ. ಅದೇ ನಮ್ಮ ಸಮಯಕ್ಕೆ ಸಮಯ ಕೊಟ್ಟು ನಮ್ಮ ಭಾವನೆಗಳಿಗೆ ಸ್ಪಂದಿಸುವಂತಹ ವ್ಯಕ್ತಿಯನ್ನು ಯಾವತ್ತಿಗೂ ಕೂಡ ನೀ
ಮರೆಯಬೇಡ. ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ, ನೀವೇನಾದರೂ ಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಹೈಪ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಂದು ಹೇಳುತ್ತಾ, ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.